ಕನ್ನಡ ಎನಿ ಕುಣಿದಾಡುವುದೆನ್ನದೆ ಕನ್ನಡ ಎನೆಕಿವಿ ನಿಮಿರುವುದು. ಕಾಮನ ಬಿಲ್ಲನ್ನು ಕಾಣುವ ಕವಿಯೋಳು ತೆಕ್ಕನೆ ಮೈ ಮರೆಯುವುದು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಹೋಬಳಿಯ ಗುರುಪುರ ಎಂಬ ಗ್ರಾಮದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಪ್ರತಿ ಮನಗಳಲ್ಲಿ ಮುಳುಗಿದ ಕನ್ನಡದ ಬಾವುಟ. ಹೌದು, ಈ ಒಂದು ಕಾರ್ಯಕ್ರಮ ನಡೆದಿರುವುದು ಮಲೆನಾಡಿನ ಹೆಬ್ಬಾಗಿಲು ಭದ್ರಯ್ಯ ಹೊಡಲು ತರೀಕೆರೆ ತಾಲೂಕಿನ ರಂಗೇನಹಳ್ಳಿ ಸಮೀಪ ಇರುವಂತಹ ಒಂದು ಸಣ್ಣ ಕುಗ್ರಾಮ ಗುರುಪುರ ಎಂಬ ಹಳ್ಳಿಯಲ್ಲಿ. ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಗುರುಪುರದ ಯುವ ಗೆಳೆಯರ ಬಳಗದ ವತಿಯಿಂದ ನಡೆಸಲಾಯಿತು. ರಸ್ತೆಯ ಉದ್ದಕ್ಕೂ ಕನ್ನಡದ ಬಾವುಟಗಳು ರಾರಾಜಿಸಿದವು. ಎಲ್ಲರ ಗಮನ ಸೆಳೆದ ಜ್ಞಾನಪೀಠ ಪುರಸ್ಕೃತರ ಭಾವಚಿತ್ರಗಳು. ಗ್ರಾಮದ ಪ್ರತಿ ಯುವಕ ಯುವತಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದ GS ಶ್ರೀನಿವಾಸ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರವಿ ಕಿಶೋರ್, ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ TN ಜಗದೀಶ್, ಮಂಜುನಾಥ್ ಲಾಡ್ ಮುಡುಗೋಡು, ಗ್ರಾಮ ಪಂಚಾಯಿತಿ ಸದಸ್ಯರು ಶಿವಕುಮಾರ್, ಯುವ ಮುಖಂಡರು, ಸಮಾಜ ಸೇವಕರು ಶ್ರೀಯುತ ಶಾಂತಿಪುರ ರವಿ, ಮೊಹಮ್ಮದ್ ಅನೀಫ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ಯಾಮ್ ಅವರೇ, ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿ ಶ್ಯಾಮ್ ಮತ್ತು ಆಲ್ವಿನ್ ಮತ್ತೆಲ್ಲ ಸದಸ್ಯರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತರೇ ಮತ್ತು ಎಲ್ಲ ತಾಯಂದಿರೇ, ಎಲ್ಲ ಗ್ರಾಮಸ್ಥರೇ, ಇವತ್ತು ನಿಜವಾಗ್ಲೂ ಕೂಡ ಬಹಳ ಎಲ್ಲರಿಗೂ ಸಂತೋಷ ತರತಕ್ಕಂಥ ದಿನ. ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವವನ್ನ ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಆಚರಿಸ್ತಾ ಇದ್ದೇವೆ. ನಮ್ಮ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಎಲ್ಲಾ ಭಾಷೆಗಳು, ನಾವು ಇಂಗ್ಲಿಷ್ ಹೇಳ್ತೀರಲ್ಲ, ಇಂಗ್ಲಿಷ್ ಅಲ್ಲೂ ಕೂಡ ನುಡಿ ರೈಟಿಂಗ್ ಯಾವುದೇ ಆದ ಬರವಣಿಗೆ ಇಲ್ಲ. ಲ್ಯಾಟಿನ್ ಇಂದ ತಗೊಂಡಿರ್ತಕ್ಕಂಥದ್ದು. ಹೆಚ್ಚಿನ ಭಾಷೆ ಮಾಡೋದಕ್ಕೆ ಹಿಂದಿಯಲ್ಲೂ ಕೂಡ ಸ್ವಂತವಾದ ಲಿಪಿ ಇಲ್ಲ. ಕನ್ನಡಕ್ಕೆ ಸ್ವಂತವಾದ ಲಿಪಿ ಇದೆ, ಭಾಷೆ ಇದೆ. ಇದು 2000 ವರ್ಷಗಳ ಹಿಂದಿನಿಂದಲೂ ಕೂಡ ಅಶೋಕ ಚಕ್ರವರ್ತಿ ಇದ್ರಲ್ಲ, ಕ್ರಿಸ್ತಪೂರ್ವಕ್ಕಿಂತ ಇದ್ದಂಥ ಭಾಷೆ ಇದು. ಪಂಪ, ರನ್ನ ಅವರೆಲ್ಲ ಬಳಸಿದಂಥ ಭಾಷೆ ಆಗಿನ ಕಾಲದಲ್ಲಿ. ಹಳೆಗನ್ನಡ, ಮಧ್ಯಗನ್ನಡ, ಹೊಸಗನ್ನಡ ಅಂತಕ್ಕಂಥದ್ದು ಈಗ ಸ್ವಲ್ಪ ವ್ಯತ್ಯಾಸಗಳು ಆಗಿದೆ ಅಷ್ಟೇ. ಅಷ್ಟು ವರ್ಷಗಳಿಂದ ಈ ಒಂದು ಭಾಷೆ ಬೆಳೀತಾ ಬಂದಿದೆ. ಇವತ್ತು ಮಹೇಶ್ ಹೇಳಿದ್ರೆ ರಿಪೀಟ್ ಮಾಡಕ್ಕೆ, ಅದಕ್ಕೋಸ್ಕರ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಎಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ. ಕನ್ನಡ ಉಳಿಸ್ಬೇಕು ಅಂದ್ರೆ ನಾವು ಬಳಸ್ಬೇಕು ಕನ್ನಡವನ್ನ ಬಳಸಿದಾಗಲೇ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಶಾಸನಗಳಲ್ಲೂ ಕೂಡ ಆಲ್ಮಿಡಿ ಶಾಸನ ತುಂಬಾ ಹಳೆಯದಾದಂಥದ್ದು ನಮ್ಮ ಅಂತ ಹೇಳ್ತಾ ಇದ್ರು. ಆದ್ರೆ ಅದಕ್ಕಿಂತ 100 ವರ್ಷ ಹಳೆದು ನಮ್ಮ ಶಿಕಾರಿಪುರದ ಹತ್ರ ಒಂದು ಊರಲ್ಲಿ ಶಾಸನ ಸಿಕ್ಕಿದೆ. ಇವತ್ತು ಅಂದ್ರೆ ಅಷ್ಟು ಇತಿಹಾಸ ಇರತಕ್ಕಂಥ ಭಾಷೆ ಕನ್ನಡ. ಇವತ್ತು ಎಲ್ಲರೂ ಹೇಳಿದ್ರೆ 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಒಟ್ಟು ದೇಶದಲ್ಲಿ ಹಿಂದಿ ಬಿಟ್ರೆ ಹಿಂದಿ 11 ಸಿಕ್ಕಿದೆ, ಕನ್ನಡಕ್ಕೆ 8 ಸಿಕ್ಕಿದೆ. ಬೇರೆವೆಲ್ಲ ತಮಿಳು, ತೆಲುಗು, ಬಂಗಾಳಿ ಎಲ್ಲ 3, 4, 5, 6 ಸಿಕ್ಕಿರತಕ್ಕಂಥದ್ದು. ಅತಿ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿಯನ್ನ ಹಿಂದಿ ಬಿಟ್ರೆ ನಾವು ನಮ್ಮ ಕನ್ನಡದಲ್ಲಿ ತೆಗೆದುಕೊಂಡು ಹೋಗಿದ್ದೇವೆ. ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ತರೀಕೆರೆಯವರು ರೆಹಮತ್ ಅನ್ನೋರಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಸಲ್ಲಿಸೋದಕ್ಕೆ ರೆಹಮತ್ ಅನ್ನೋರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿರೋದು ನಮ್ಮೆಲ್ಲರಿಗೂ, ತರೀಕೆರೆ ಕ್ಷೇತ್ರದವರಿಗೆ ಒಂದು ಹೆಮ್ಮೆ ಅಂದ್ರೆ ತಪ್ಪಾಗ್ಲಾರದು. ಇವತ್ತು ರೆಹಮತ್ ಅವರು ತರೀಕೆರೆಯಲ್ಲಿ ಒಂದು ಈ ಏನು ಹಳ್ಳೆ ಕಟ್ಟೋದು ಮತ್ತೆ ಇದು ಹೇಳಿದ್ರೆ ಕಬ್ಬಣ ಕುಲುಮೆ ಹಿಡ್ಕೊಂಡು ಅವರು ಕೆಲಸ ಮಾಡ್ತಿದ್ರು. ಅಷ್ಟು ಕಷ್ಟದಿಂದ ಸಹ್ಯಾದ್ರಿ ಕಾಲೇಜಲ್ಲಿ ಕನ್ನಡ MA ಮಾಡಿದ್ರು, ಮತ್ತು ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರು, ಮತ್ತು MA ಮಾಡಿದ್ರು ಮೈಸೂರಲ್ಲಿ. ಅಲ್ಲೂ ಕೂಡ 8 ಗೋಲ್ಡ್ ಮೆಡಲ್ ತಗೊಂಡು ಇವತ್ತು ಕವಿಗಳು, ವಿಮರ್ಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ರೆಹಮತ್ ಅವರು. ಅದೇ ರೀತಿ ಬಾನು ಮುಸ್ತಾಕ್ ಅಂತ ಹೇಳ್ಬಿಟ್ಟು ಅಬುಕಾರ್ ಪ್ರಶಸ್ತಿಯನ್ನ ಕನ್ನಡದವರಿಗೆ ಸಿಕ್ಕಿರ್ತಕ್ಕ, ಅದು ಅಂತಾರಾಷ್ಟ್ರೀಯ ಸಾಹಿತ್ಯದಲ್ಲಿ ಸೇವೆ ಸಲ್ಲಿಸಕ್ಕೆ ಕೊಡ್ತಕ್ಕಂಥ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಿಕ್ಕಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಇವತ್ತು ಕನ್ನಡ ಎಲ್ಲರೂ ಕೂಡ ಮಕ್ಕಳು ಕನ್ನಡದಲ್ಲಿ ಅವರವರ ಮದರ್ ಟಂಗಲ್ಲಿ ಮಾತಾಡಿದ್ರೆ ಅವರಿಗೆ ಅರ್ಥವಾಗ್ತದೆ. ಇಲ್ಲಿ ತುಂಬಾ ಜನ ಕನ್ನಡವನ್ನ ಮಾತಾಡ್ತಾರೆ, ಇನ್ನು ಕೆಲವರು ಜನ ಉರ್ದು ಮಾತಾಡ್ತಾರೆ,
ಇನ್ನು ಕೆಲವು ಜನ ಮನೆಯಲ್ಲಿ ತಮಿಳು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ. ಆದರೆ ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ಟ ತಕ್ಷಣ ವ್ಯಾವಹಾರಿಕ ಭಾಷೆ ಮಾತಾಡೋದು ಕನ್ನಡ. ಸೊ ಕನ್ನಡ ನಾಡಲ್ಲಿ ಕನ್ನಡದಲ್ಲೇ ಒಂದರಿಂದ ಅಟ್ಲೀಸ್ಟ್ ನೀವು 5ನೇ ಕ್ಲಾಸ್ ತನಕ ಜನ ಕಲಿಬೇಕು, ವಿದ್ಯಾರ್ಥಿಗಳು ಕಲಿಬೇಕು. ಅವಾಗಲೇ ಅವಕ್ಕೆ ಅರ್ಥ ಆಗ್ತಕ್ಕಂಥದ್ದು. ಬೇರೆ ಭಾಷೆಯಲ್ಲಿ ಗೊತ್ತಿರೋದು ಭಾಷೆಯಲ್ಲಿ ನಾವು ಇಂಗ್ಲೀಷ್ ಹೇಳ್ಕೊಂಡ್ರೆ ಅವ್ರಿಗೆ ಏನೂ ಅರ್ಥ ಆಗೋದಿಲ್ಲ. ಇವತ್ತು ತುಂಬ ಇಂಗ್ಲೀಷ್ ಮೀಡಿಯಂ ಓದಂತ ಬೆಂಗಳೂರಲ್ಲಿ ಯಾರು ಮುಖ್ಯಮಂತ್ರಿ ಅಂದರೆ ಗೊತ್ತಿಲ್ಲ ಅಂತಾರೆ, ಯಾರು ಪ್ರಧಾನಮಂತ್ರಿ ಅಂದರೆ ಗೊತ್ತಿಲ್ಲ ಅಂತಾರೆ, ಯಾರು ಏನೂ ಗೊತ್ತಿರಲ್ಲ. ಐ ಡೋಂಟ್ ನೋ ಯಾವ ಸ್ವತಂತ್ರ ದಿನಾಚರಣೆ ಐ ಡೋಂಟ್ ನೋ ಅಂತ ಅನ್ನೋ ಮಾತು ನೀವೆಲ್ಲ ಟಿ ವಿಲಿ ನೋಡಿದ್ದೀರಿ. ಅಷ್ಟು ಏನು ಬುಕ್ಕಲ್ಲಿ ಇರೋದು ಅಷ್ಟು ಬಿಟ್ಟರೆ ಮತ್ತೆ ಹೊರಗಿದ್ದು ಏನು ಗೊತ್ತಿಲ್ಲ. ಆ ಥರ ಮಕ್ಕಳುಗಳು ಇರತಕ್ಕಂಥದ್ದು ಒಂದು ಆಶ್ಚರ್ಯದ ವಿಚಾರ. ಸ್ವತಂತ್ರ ಬಂದಿದ್ರು ಗೊತ್ತಿಲ್ಲ ಅಂತಾರೆ, ರಾಜ್ಯೋತ್ಸವ ಯಾವಾಗ ಗೊತ್ತಿಲ್ಲ ಅಂತಾರೆ, ರಿಪಬ್ಲಿಕ್ ಡೇ ಅಂದ್ರೂ ಗೊತ್ತಿಲ್ಲ, ಯಾವಾಗಂತೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ಥರ ಪರಿಸ್ಥಿತಿಗಳು ಬೆಂಗಳೂರಲ್ಲಿ ತುಂಬ ಜನ ಮಕ್ಕಳಲ್ಲಿ ನೋಡಿದ್ದೀವಿ. ಅದರಿಂದ ಅವಕ್ಕೆ ಜ್ಞಾನಾರ್ಜನೆ ಆಗಬೇಕು ಅಂತಂದರೆ ಇವತ್ತು ಅವರ ತಾಯ್ನಾಡ ಮದರ್ ಟಂಗಲ್ಲಿ ಕಲಿಬೇಕು. ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಅವರು ಮೊದಲು ಕನ್ನಡ ಅವ್ರ ಭಾಷೆಗಳಲ್ಲಿ ಕಲಿತು ನಂತರ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಇವತ್ತು ಉತ್ತೀರ್ಣರಾಗಿ ಹೋಗಿರತಕ್ಕಂಥದ್ದು ನೋಡಿದ್ದೀವಿ. ಅದಕ್ಕೆ ಯಾವ ಕೇಳ್ತಿದ್ದೀನಿ ಅಂದರೆ ಎಲ್ಲರೂ ಕೂಡ ತಮ್ಮ ಮದರ್ ಟಂಗಲ್ಲಿ ತಾಯ್ನಾಡ ಭಾಷೆ ಅಥವಾ ವ್ಯಾವಹಾರಿಕ ಭಾಷೆಯಲ್ಲೇ 10ನೇ ಕ್ಲಾಸ್ ತನಕ ಪಾಠವನ್ನು ಕಲಿಸ್ಬೇಕು. ಇಂಗ್ಲೀಷ್ ಬೇಕು ಇರಲಿ, ಅದ್ರಾಗೇನು ಎರಡು ಮಾತಿಲ್ಲ, ಇಂಗ್ಲೀಷ್ ಬೇಕೇ ಬೇಕು. ಆದರೆ ನಾವು ಕನ್ನಡವನ್ನು ಮರಿಬಾರ್ದು. ಮುಂಚೆ ಎಲ್ಲ ನೋಟಿಫಿಕೇಶನ್ಸ್ ಎಲ್ಲ ಇಂಗ್ಲೀಷಲ್ಲಿ ಆಗ್ತದೆ, ಈಗ ಎಲ್ಲ ನೋಟಿಫಿಕೇಶನ್ಸ್ ಕನ್ನಡದಲ್ಲಿ ಆಗ್ತಾ ಇದೆ. ಜಡ್ಜ್ಮೆಂಟ್ಗಳು ಕೂಡ ಕನ್ನಡದಲ್ಲಿ ಬರ್ತಿರತಕ್ಕಂಥದ್ದು ನಾವು ಓಡಾಡಿದ್ದೀವಿ. ಇನ್ನು ಹೆಚ್ಚಾಗಿ ಕನ್ನಡ ಉಳಿಸ್ಬೇಕು ಅಂದರೆ ಕನ್ನಡವನ್ನು ಮಾತಾಡಬೇಕು ಅನ್ನತಕ್ಕಂಥ ಮಾತು ಹೇಳ್ತಾ, ತುಂಬ ಗುರುಪುರ ಅಂದರೆ ನನಗೆ ಪ್ರೀತಿ ಜಾಸ್ತಿ. ಒಂದು ರಸ್ತೆ ಮಾಡಿದ್ದಕ್ಕೆ ಇಷ್ಟು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಲೋಕೇಶ್. ಆ ರಸ್ತೆ ಮಾಡಿ ಎಲ್ಲ ಕಡೆ ರಸ್ತೆ ಮಾಡ್ತಾರೆ, ಆಯಿತು, ಒಂದು ಗುದ್ದಿ ಪೂಜೆ ಕೈ ಒಂದು ಶಾರಾಗಿ ಕಳಿಸ್ತಾರೆ ಅಷ್ಟೇ. ಆದರೆ ಗುರುಪುರದವ್ರಿಗೆ ಪ್ರೀತಿ ನನಗೆ ಜಾಸ್ತಿ ಯಾಕಪ್ಪ ಅಂದರೆ ಆ ಒಂದು ಕೃತಜ್ಞತೆಯಿಂದ ನಮಗೆ ಅವತ್ತು ಅಷ್ಟೊಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅದಾದ ಮತ್ತೆ ನಾನು ಕರೆದ್ರೆ ಬರ್ಲಿಕ್ಕಾಗಲಿಲ್ಲ. ಇವತ್ತು ತುಂಬ ಮದುವೆಗಳಿದ್ದಾವೆ ಶ್ಯಾಮ್. ನೀವು 3:30 ನಾನು ಅಂದ್ಕೊಂಡಿದ್ದೀನಿ, 6:30 ಇಲ್ಲೇ ಆಯಿತು. ಶಿವಮೊಗ್ಗ ಹೋಗ್ಬೇಕು, ಭದ್ರಾವತಿ ಹೋಗ್ಬೇಕು, ಪುಣೆ ಹೋಗ್ಬೇಕು, ತರೀಕೆರೆಯಲ್ಲಿ ಮದುವೆ. ಹಾಗಾಗಿ ನಾನು ನಿಮ್ಮೆಲ್ಲರೂ ಕೂಡ ತುಂಬ ಸಂತೋಷ, ಪ್ರೀತಿ ಇದೆ. ಇಲ್ಲಿ ಸುಮಾರು 1 ಕೋಟಿ ದುಡ್ಡು ಹಾಕಿದ್ವಿ. ಎ ಗುರುಪುರದಿಂದ ಬಿ ಗುರುಪುರ ಮತ್ತು ನಮ್ಮ ಬಿದಿರಿಂದ ಇಲ್ಲಿ ತನಕ 50 ಲಕ್ಷ 1 ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀವಿ ಸಣ್ಣ ಗ್ರಾಮಕ್ಕೆ. ಅದೇ ಹೇಳ್ತಾ ಇರ್ತಾರೆ, ಅಲ್ಲಿಗೆ ಹಾಕಿ ಇವತ್ತು ಇಲ್ಲಿಗೆ 50 ಹಾಕಿದ್ರೆ ನಮ್ಗೆ ಹಾಕಿಲ್ಲ ಅಂತ ಬಾರಿ ಬೇರೆ ಹೋಬಳಿಯವರೆಲ್ಲ ಕೇಳಿ ವಾಗಣ್ಣ ಕ್ಯಾಂಪಿಗೆ 10 ಲಕ್ಷ ಮಾತು ಕೂಡ ಅದನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಒಟ್ಟಾರೆ ಸಣ್ಣ ಗ್ರಾಮಕ್ಕೆ ಬಹಳ ವರ್ಷಗಳಿಂದ ಮಕ್ಕಳುಗಳು ಕುರಿಯಚ್ಚರಿ ಹೇಳ್ತಿದ್ರು, ತಲೆ ಮೇಲೆ ಹೆಗ್ಲ ಮೇಲೆ ಹೊತ್ಕೊಂಡು ಹೋಗ್ತಿದ್ವಿ ನಾವು. ಏನ್ರಿ ಹೆಗ್ಲ ಮೇಲೆ ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಮಳೆಗಾಲದಲ್ಲಿ ಆ ಥರ ಒಂದು ಕಷ್ಟಪಟ್ಟು ಇಲ್ಲಿ ಕೂಡ ಓದಿದ್ದೀರಿ. ತುಂಬ ಜನ, ತುಂಬ ಸಂತೋಷ. ನಮಗೂ ಈಗ ಕಿಲೋಮೀಟರ್ ಕೆಂಡಿದೆ ನನಗೆ ಹಾಕಕ್ಕೆ ದೊಡ್ಡ ವಿಚಾರ. ನಮ್ಮ ಇಷ್ಟ ಆಗಿ ಅದು ಮಧ್ಯೆ ಹಾಕ್ಬಿಡ್ತೀವಿ, ಮಧ್ಯೆ ಬಿಡ್ತಿರಲಿಲ್ಲ. ಫಾರೆಸ್ಟ್ನಲ್ಲಿ ಅವಕಾಶ ಕೊಟ್ಟಿಲ್ಲ. ಇಲ್ಲೂ ಅಷ್ಟೇ ನಮ್ಮ ವಾಗಕ್ಕೆ ಅಲ್ಲೂ ಬಿಟ್ಟಿಲ್ಲ. ಜಲ್ಲಿ ಹಾಕಿ ತಗ್ಸಿದ್ದಾರೆ, ಕುರಿಯಚ್ಚನ್ ಬಿಡ್ತಾ ಇಲ್ಲ ಅವರು. ಆಯ್ತಪ್ಪ, ನಾನು ಇಲ್ಲಲ್ಲ ಒಂದು ನಿಮಿಷ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರು ಈ ತಮ್ಮ 2 ತಹಶೀಲ್ದಾರ್ ಸಸ್ಪೆಂಡ್ ಆಗಿ ಜೈಲಿಗೆ ಹೋದ್ರು ತರೀಕೆರೆಯಲ್ಲಿ. ಬಿಕಾಸ್ ಆಫ್ ಈ ಕಾಲಕ್ಕೋಸ್ಕರ ಅವರು ಕೇಸ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ನಮ್ಮ ಶೂ ಮೇಲೆ ಕೇಸ್ ಹಾಕಿದ್ದಾರೆ. ಅವ್ರೊಬ್ಬನಿಗೆ ಅಲ್ಲ, 70 ಜನಕ್ಕೆ 80 ಜನಕ್ಕೆ ಗ್ರಾಂಟ್ ಆಗಿರತಕ್ಕಂಥ ಭದ್ರಮುಳುಗಡೆ ಅವ್ರಿಗೆಲ್ಲ ಕೇಸ್ ಹಾಕಿದ್ದಾರೆ. ಆ ತಹಶೀಲ್ದಾರ್ ಮೇಲೂ ಕೇಸ್ ಹಾಕಿದ್ದಾರೆ. ಇವ್ರು ಗ್ಯಾರಂಟಿ ಮಾಡಿದ್ರಲ್ಲ, ಆ ತಹಶೀಲ್ದಾರ್ ಮೇಲೆ ಕೇಸ್ ಹಾಕಿದ್ದಾರೆ. ಮನೆ ಮುಂದೆ ಕೂಡ ನೀವು ಬಾವುಟಗಳನ್ನ ಹಾಕೊಂಡಿರೋದು ಮತ್ತೊಂದು ಸಂತೋಷ. ನಮ್ಮ ಶಾಂತಿಪುರ ರವಿ ಹೇಳಿದ್ರು ಹಕ್ಕುಪತ್ರ ಕೆಲವ್ರಿಗೆ ಸಿಕ್ಕಿದೆ, ಕೆಲವ್ರಿಗೆ ಸಿಗೋದಿಲ್ಲ. ಯಾರ್ಯಾರು ಫಾರೆಸ್ಟ್ ಜಾಗದವ್ರು ಒಳಗೆ ಬರ್ತಾರೋ ಅವ್ರಿಗೆ ಪತ್ರ ಸಿಗೋದಿಲ್ಲ, ಕೊಡೋದಿಲ್ಲ. ಪರ್ಮಿಷನ್ ಕೊಡಲಿದ್ರೆ ಕೊಡೋದಿಲ್ಲ, ಪರ್ಮಿಷನ್ ಕೊಡೋಕೆ ಅವ್ರು ಬಿಡೋದಿಲ್ಲ, ಪರ್ಮಿಷನ್ ಕೊಡೋದಿಲ್ಲ ನಮ್ಮ ತಹಶೀಲ್ದಾರ್ ಅವ್ರು ಕೊಡೋದಿಲ್ಲ. ಯಾರು ಅಳತೆ ಮಾಡಿದರೆ ಲೆಕ್ಕಾಚಾರ ಮಾಡಿ ಕೆಲವೊಂದು ಮನೆಗಳಿಗೆ 94C ಕೊಡಕ್ಕೆ ಬರುತ್ತೆ, ಕೆಲವು ಮನೆಗಳಿಗೆ 94C ಕೊಡಕ್ಕೆ ಬರೋದಿಲ್ಲ. ಮಾಡಿದ್ದಾರೆ, ಅದ್ರ ಪೂರ್ಣವಾಗಿ ಕೊಡಕ್ಕೆ ಬರುತ್ತೋ ಅದೇನೋ ಇಲ್ಲ. ನಾವು ಅನೇಕ ಬಾರಿ ಚರ್ಚೆಗಳನ್ನ, ಮೀಟಿಂಗ್ಗಳನ್ನ, ವಿಶೇಷವಾಗಿ 94C ಕೊಡ್ತಕ್ಕಂಥದ್ದು 5-6 ಗ್ರಾಮದ ಬಗ್ಗೆ ರವಿ ಚೆನ್ನಾಗಿ ಗೊತ್ತು. ಬರ್ತಿರ್ತಾರೆ ಅವನು ರವಿ ಕೂಡ ಮೀಟಿಂಗ್ಗಳು. ಸಪ್ರೇಟಾಗಿ ಮೀಟಿಂಗ್ ಮಾಡ್ತಾ ಇದೀವಿ. 5-6 ವಿಚಾರಗಳವಾಗಿ ತಹಶೀಲ್ದಾರ್ ಎಲ್ಲ ಅಧಿಕಾರಿ ಕೂತ್ಕೊಂಡು ಮೀಟಿಂಗ್ಗಳನ್ನ ಸತತವಾಗಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಆಸೆ ಎಲ್ಲರಿಗೂ ಪತ್ರ ಕೊಡಿಸ್ಬೇಕು ಅನ್ನೋದಿದೆ. ನಾನು ಕೂಡ ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಮಾತನ್ನು ಮುಗಿಸ್ತಿದ್ದೀನಿ. ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಬಂದಿರುವಂಥ ನಮ್ಮ ಜನಮೆಚ್ಚಿದ ಶಾಸಕರಾದಂಥ GS ಶ್ರೀನಿವಾಸ್ ಅವರೇ ಹಾಗೂ ಹೋಬಳಿ ಅಧ್ಯಕ್ಷರಾದಂಥ HN ಮಂಜು ಅವರೇ, ಜಗದೀಶ್ ಅವರೇ, ಜೈ ಕರ್ನಾಟಕ ಜಗದೀಶ್ ಅವರೇ, ಎಲ್ಲ ಅಮಾವಾಸ್ಯನವರೇ, ಎಲ್ಲ ಈ ಗ್ರಾಮದ ಎಲ್ಲ
ಯುವಕರೇ, ಗ್ರಾಮಸ್ಥರೇ, ಇವತ್ತು ಈ ಯುವಕರು ಒಂದು ವಾರದಿಂದ ನನಗೆ ಫೋನ್ ಮಾಡ್ತಾ ಇದ್ರು. ಯಾರೋ ಅನ್ನೋನ್ ನಂಬರ್ ಅಂತ ನಾನು ಸುಮಾರು ಸಲ ಅವ್ರದ್ದು ರಿಸೀವ್ ಮಾಡಿರಲಿಲ್ಲ. ಆದಮೇಲೆ ಆನಂದು, ಡ್ರೈವರ್ ರವಿ ಅವರು ಇಬ್ಬರು ಸೇರ್ಕೊಂಡು ಹೇಳಿದ್ಮೇಲೆ ಅವ್ರಿಗೆ ನಿನ್ನೆ ರಾತ್ರಿ 10 ಗಂಟೆಗೆ ಭೇಟಿ ಆಗಿದ್ದೀನಿ ಪಾಪ ಅವ್ರಿಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಯಾವ ವೇದಿಕೆಗೂ ಬಂದಿರಲಿಲ್ಲ. ಆದರೆ ಈ ಗುರುಪುರ ಅಂದ್ರೇ ನನ್ನ ಗುರುಪುರ ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿದೆ. ಯಾಕಂದರೆ ಕಳೆದ ಚುನಾವಣೆಯಲ್ಲೇನು ನನ್ನ ಸ್ವಂತ ಖರ್ಚಿಂದ ರೋಡ್ ಮಾಡಿಸಿದ್ದೀನಿ. ನಾನು ಅಳಬೂರಿಗೆ ಗೊತ್ತಿರುತ್ತೆ, ಮಣ್ಣು ಓಡಿಸಿದ್ದೀನಿ ಪೂರ್ತಿ. ವಾಗು ಕ್ಯಾಂಪಿಂದ ಇಲ್ಲಿ ತನಕ ನಾನು ಜಡ್ಪಿ ಚುನಾವಣೆಯಲ್ಲಿ ನನ್ನ ಸ್ವಂತ ಖರ್ಚಿಂದನೇ ಮಣ್ಣು ಓಡಿಸಿ ರೋಡನ್ನ ಇದು ಮಾಡಿಕೊಟ್ಟಿದ್ದೆ. ಆವಾಗಿಂದ ನಮ್ಮ ಶಾಸಕರನ್ನ 2 ಬಾರಿ ಗೆಲ್ಸ್ಕೊಂಡಿದ್ದೀವಿ. ಪ್ರತಿ ಸಲನೂ ಗುರುಪುರಕ್ಕೆ ಡ್ರೈವರ್ ರವಿ, ಲಾಸ್ಟ್ ಟೈಮ್ ಎಲೆಕ್ಷನ್ ಈ ಗುರುಪುರ ಅಲ್ಲ, ಆ ಗುರುಪುರಕ್ಕೆ ನಾನು ಡ್ರೈವರ್ ರವಿ ಒಂದು 2-3 ಗಂಟೆ ತನಕ 9 ಗಂಟೆಯಿಂದ ನೈಟ್ ಪೂರ್ತಿ ಹೆಚ್ಚು ಕಡಿಮೆ ಬೆಳಗಿನ ಜಾವ 3 ಗಂಟೆ ತನಕನೂ ಅವ್ರನ್ನ ಸ್ವಲ್ಪ ಜನನ ಮನವೊಲಿಸೋಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದೀವಿ. ಈಗ ಯಾಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮದು ಅನ್ನೋದು ಗುರುಪುರ ಅಂದಿದ ತಕ್ಷಣ ನಮ್ಮದು ಅನ್ನೋದು ಭಾವನೆ ನನ್ನ ಮೇಲೆ ಇದೆ. ಅದಕ್ಕೋಸ್ಕರ ಇವತ್ತು ಈ ಹುಡುಗರು ಕೇಳಿದ ತಕ್ಷಣ ಒಪ್ಕೊಂಡು ಬಂದಿದ್ದೀನಿ. ಆದ್ರೂ ಇವರು ಅದ್ದೂರಿಯಾಗಿ ರಂಗಣಿಯಲ್ಲಿ ಉದ್ಘಾಟನೆ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಅಲ್ಲಿಂದ ನೋಡಿದ್ರೆ ತುಂಬ ಸಂತೋಷ ಆಯಿತು. ನನ್ನ ಜೀವನದಲ್ಲಿ ನಾನು ಫಸ್ಟ್ ಟೈಮು ವೇದಿಕೆ ಹಂಚ್ಕೊಂಡಿದ್ದು ಕೋಡಿ ಕ್ಯಾಂಪು. ಇದೇ ಕನ್ನಡ ರಾಜ್ಯೋತ್ಸವ ಕೋಡಿ ಕ್ಯಾಂಪಲ್ಲಿ ಮಾಜಿ ಶಾಸಕರು TH ಶಿವಶಂಕರಪ್ಪ MLA ಆಗಿದ್ರು ಅವಾಗ. ಮತ್ತು ಅದಕ್ಕೋಸ್ಕರ ಪ್ರತಿ ಕನ್ನಡ ರಾಜ್ಯೋತ್ಸವ ಅಂತಂದರೆ ಫಸ್ಟ್ ನನ್ನ ಸ್ಟೇಜ್ ಏನು ಹಂಚ್ಕೊಂಡಿದ್ದೀನೋ ಅದು ನೆನಪು ಬರ್ತಾ ಇರುತ್ತೆ ನನಗೆ. ಆದರೆ ಇವತ್ತು ಊರು ಒಳಗೆ ಬರ್ತಾ ಇದ್ರೆ ಸ್ವಾಗತ 8 ಜ್ಞಾನಪೀಠ ಅವಾರ್ಡ್ ತಗೊಂಡಿದ್ದಂಥ ಗಣ್ಯರು ನಮಗೆ ಕಾಣಿಸ್ಕೊಂಡಿದ್ದು ತುಂಬ ಹೆಮ್ಮೆಯಿಂದ ನಾನು ನೋಡಿದ್ದೀನಿ. ಆದರೆ ಇವತ್ತು ಏನು ನಾವು ಈ ಆಚರಣೆ ಮಾಡ್ತಿದ್ರು ಅನ್ನೋದು ಚಿಕ್ಕ ಗ್ರಾಮದಲ್ಲಿ ಆದ್ರೂ ಇಷ್ಟು ಆನಂದವಾಗಿ ಅದ್ದೂರಿ ಅಂದರೆ ಹೃದಯಪೂರ್ವಕವಾಗಿ ಮಾಡೋದು ಅದ್ದೂರಿ ಬಿಟ್ಟರೆ ಏನೋ DJ ಹಾಕ್ಕೊಂಡು ಆ ಕುಣಿತ ಈ ಕುಣಿತ ಹಾಕ್ಕೊಂಡು ತಕ್ಷಣ ಅದ್ದೂರಿ ಆಗಲ್ಲ ಅಂತ ನನ್ನ ಭಾವನೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಆದರೆ ಮುಂದಿನ ದಿನಗಳಲ್ಲಿ ಇದೇ ಮಾದರಿ ಈ ಹುಡುಗರು ಹೇಳಿದ್ರು, ಫೋಟೋಸಲ್ಲಿ ತೋರಿಸಿದ್ರು ಮನೆಗೆ ಬಾವುಟ ಕಟ್ಸಿದೀವಿ ಅನ್ನೋದು. ಮನೆಗೆ ಬಾವುಟ ಕಟ್ಸಿದ್ದು ನೋಡ್ತಾ ಇದ್ರೆ ಪ್ರತಿಯೊಬ್ಬರನ್ನ ಇನ್ವಾಲ್ವ್ ಮಾಡ್ಕೊಂಡಂಗೆ ಈಗ ನೋಡ್ತಾ ಇದ್ರೇನೆ ಪ್ರತಿ ಮನೆಯಲ್ಲಿ ಜನನೂ ಇಲ್ಲಿ ಕಾಣ್ತಾ ಇದ್ರಿ. ಅದಕ್ಕೆ ತುಂಬ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಈ ಯುವಕರನ್ನ ಮಾದರಿಯಾಗಿ ತಗೊಂಡು ಪ್ರತಿ ಹಳ್ಳಿಯಲ್ಲಿನೂ ಇದೇ ರೀತಿಯಾಗಿ ಮಾಡ್ಬೇಕಂತ ಅವ್ರನ್ನ ಪ್ರೋತ್ಸಾಹ ಕೊಡ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಎಂದೆಂದು ನೀ ಕನ್ನಡವಾಗಿರೋ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾ ತಾಯಿ ಭುವನೇಶ್ವರಿಗೆ ನಮಸ್ಕರಿಸುತ್ತಾ ಈ ಒಂದು 70ನೇ ಕನ್ನಡ ರಾಜ್ಯೋತ್ಸವದ ಅದ್ದೂರಿ ಕಾರ್ಯಕ್ರಮದಲ್ಲಿ ಆಗಮಿಸಿ ವೇದಿಕೆ ಮೇಲೆ ಕಾರ್ಯಕ್ರಮ ಉದ್ಘಾಟಿಸಿದಂತ ನಿಮ್ಮೆಲ್ಲರ ನೆಚ್ಚಿನಾದ ಶ್ರೀರಣ್ಣನವರೇ, ರವೀಣ್ಣನವರೇ, ಮಂಜಣ್ಣನವರೇ, ಊರಿನ ಮುಖಂಡರೇ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರು, ವೇದಿಕೆ ಮುಖದೆಲ್ಲ ಊರಿನ ಎಲ್ಲ ತಾಯಂದಿರೇ, ಎಲ್ಲ ಗ್ರಾಮಸ್ಥರೇ, ಎಲ್ಲ ಕನ್ನಡ ಅಭಿಮಾನಿಗಳೇ, ಆಟೋ ಚಾಲಕರೇ, ಇವತ್ತು ನಿಜವೂ ಬಹಳ ಸಂತೋಷಕರ ವಿಚಾರ. ಇವತ್ತು 70ನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲೇನೆ ಪ್ರಥಮವಾಗಿ ಇವತ್ತು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಒಂದು ಕುಗ್ರಾಮದಲ್ಲಿ ಇವತ್ತು ತಾಯಿ ಭುವನೇಶ್ವರಿ ನೆಲೆಸಿದಾಳೆ ಅಂತ ಹೇಳಿದ್ರೆ ನಿಜವೂ ಕೂಡ ಬಹಳ ಖುಷಿ ಆಗುತ್ತೆ. ಇವತ್ತು ಮನೆಯಲ್ಲಿ ಕನ್ನಡದ ಬಾವುಟವನ್ನ ಆರಿಸುವ ಮುಖಾಂತರ ಇವತ್ತು ಕನ್ನಡದ ಕಹಳೆಯನ್ನ ಇವತ್ತು ಈ ಗ್ರಾಮದಿಂದಲೇ ಕನ್ನಡ ಉಳಿಸುವಕ್ಕಾಗಿ ಹೋರಾಟದ ಒಂದು ಆಂದೋಲನವನ್ನ ಇವತ್ತು ಈ ಗುರುಪುರ ಗ್ರಾಮಸ್ಥರು ಮಾಡಿದ್ದಾರೆ ಅಂತೇಳಿ ಹೇಳಕ್ ಇಷ್ಟಪಡ್ತಾನೆ. ಇವತ್ತು ಯುವಕ ಮಿತ್ರರ ನಮ್ಮ ಶ್ಯಾಮ್ರವರು ಈ ಊರಿನ ಎಲ್ಲ ಯುವಕರುಗಳು ಸೇರ್ಕೊಂಡು ಕನ್ನಡವನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ನಿಟ್ಟಲ್ಲಿ
ಇವತ್ತು ಈ ಗ್ರಾಮದಲ್ಲಿ ರಂಗೇನಹಳ್ಳಿ ಒಂದು ಮೆರವಣಿಗೆ ಮಾಡೋ ಮುಖಾಂತರ ಇವತ್ತು ಗ್ರಾಮದಕ್ಕೆ ಆಗಮಿಸುವಂತ ಮುಂಚೆ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಗಣ್ಯರನ್ನ ಊರಿನ ಹೆಬ್ಬಾಗ್ಲಲ್ಲಿ ಇವತ್ತು ಪ್ರದರ್ಶನ ಮಾಡುವ ಮುಖಾಂತರ ಇವತ್ತು ಕನ್ನಡದ ಕಿಚ್ಚನ್ನ, ಕನ್ನಡದ ಹೆಮ್ಮೆಯನ್ನ, ಕನ್ನಡಿಗನೇ ಕನ್ನಡದ ಸಾರ್ವಭೌಮ ಅಂತ ಹೇಳ್ತಾ ಇವತ್ತು ಯುವಕರು ಇವತ್ತು ಕನ್ನಡವನ್ನ ಉಳಿಸ್ಲಿಕ್ಕೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಹಲವಾರು ಇವತ್ತು ಯುವಕರಲ್ಲಿ ಇವತ್ತು ಅಣ್ಣವರು ಬೆಳಿಗ್ಗೆನೂ ಕೂಡ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ರು. ಇವತ್ತು ಇಂಗ್ಲಿಷ್ ವ್ಯಾಮೋಹಕ್ಕೆ ಇವತ್ತು ಬಲಿಯಾಗ್ತಾ ಇದ್ದಾರೆ. ಇಂಗ್ಲಿಷ್ ನಾವು ಉಪಯೋಗಿಸಬಾರ್ದು ಅಂತಲ್ಲ, ಆದ್ರೆ ಕನ್ನಡವನ್ನ ಬಳಸಬೇಕು, ಕನ್ನಡವನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅಂತೇಳಿ ನಮ್ಮ ಸೀನಣ್ಣವರು ಬೆಳಗ್ಗೆ ಕೂಡ ಮಾತಾಡೋದು, ಇವಾಗ ಕೂಡ ಹೇಳಿದ್ರು. ಇವತ್ತು ನಿಮ್ಮೆಲ್ಲರ ಭಾಷೆ ಬೇರೆ, ಆದ್ರೆ ಇವತ್ತು ಕನ್ನಡವನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮನೆಯಲ್ಲಿ ಕನ್ನಡದ ಬಾವುಟವನ್ನು ಹಾಕಿ ಕನ್ನಡದ ಪ್ರೇಮವನ್ನ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಭಾಷೆಯ ಪ್ರೇಮವನ್ನ ನಾವು ಮೆರಿತಾ ಇದ್ದೇವೆ. ಅದರಿಂದ ಇವತ್ತು ಸಮಯ ಅಭಾವ, ಅದು ಜಾಸ್ತಿ ಮಾತಾಡಂಗಿಲ್ಲ. ಅದ್ರ ವೇದಿಕೆ ಇನ್ನೂ ಅನೇಕ ಗಣ್ಯರು ಮಾತಾಡಿರ್ತಾರೆ ಅಂತ ಹೇಳ್ತಾ ಇವತ್ತು ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಂತ ಹಲವಾರು ಸರ್ಕಾರಿ ಶಾಲೆಗಳನ್ನ ಇವತ್ತು ನಮ್ಮ ಶಾಸಕರು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಕನ್ನಡದ ಶಾಲೆಗಳು, ಯಾಕೆಂದ್ರೆ ಶಾಸಕರಾದ ಸಂದರ್ಭದಲ್ಲಿ ಕಳೆದ ಅವಧಿಯಲ್ಲೂ ಕೂಡ ಕನ್ನಡದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ತೆರಳಿ ಇವತ್ತು ಕನ್ನಡ ಕಟ್ಟುವಂತ ನೆನೆಗುದಿಗೆ ಬಿದ್ದಂತ ಶಾಲೆಗಳನ್ನ, ಕನ್ನಡವನ್ನ ಬೆಳೆಸಬೇಕು, ಕನ್ನಡವನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಶಾಲೆಗಳನ್ನ ಅಭಿವೃದ್ಧಿಯನ್ನ ಪಡಿಸಲಿಕ್ಕೆ ತಾನೇ ಜವಾಬ್ದಾರಿಯನ್ನು ತಗೊಂಡು ಅಣ್ಣವರ ಸಹಕಾರದಿಂದ ಇಡೀ ಕ್ಷೇತ್ರದಲ್ಲಿ ಹಲವಾರು ಗ್ರಾಮಗಳಲ್ಲಿ ಇವತ್ತು ಕನ್ನಡ ಶಾಲೆಗಳನ್ನ ಉಳಿಸುವಂತ, ಬೆಳೆಸುವಂತ ಕೆಲಸವನ್ನ ಇವತ್ತು ಕುಮಾರಿ ರಚನಾ ಅವರು ಮಾಡ್ತಾ ಇದ್ದಾರೆ. ಇವತ್ತು ಅದೇ ನಿಟ್ಟಿನಲ್ಲಿ ಇವತ್ತು ಅಣ್ಣರು ಹೇಳಿದ್ರು, ಹಲವಾರು ವರ್ಷಗಳ ನೆನೆಗುದಿ ಬಿದ್ದಂತ ಇವತ್ತು ನಾವು ಬದುಕಬೇಕು ಅಂದ್ರೆ ಭಾಷೆ ಬೇಕು, ಭಾಷೆ ಜೊತೆಗೆ ನಾವು ಬದುಕನ್ನು ಕಟ್ಕೊಳ್ಬೇಕು ಅಂದ್ರೆ ನಮಗೆ ರಸ್ತೆ, ಮೂಲಭೂತ ಸೌಕರ್ಯಗಳು ಬಹಳ ಮುಖ್ಯ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಸಕರವರು ಕೊಟ್ಟಂತೆ ನಡ್ಕೊಳ್ಳುವಂತ ಶಾಸಕರು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ. ಈ ಚುನಾವಣಾ ಸಂದರ್ಭದಲ್ಲಿ ಅವ್ರು ಏನೇನು ಆಶ್ವಾಸನೆ ಕೊಟ್ಟಿದ್ರು ಅದೇ ನೀವು ನಡ್ಕೊಳ್ಳುವಂತ ಶಾಸಕರು ಯಾರಾದ್ರೂ ಇದ್ರೆ ನಮ್ಮ ಸೀನಣ್ಣರು ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕೆಂದ್ರೆ ಇಂಥ ಕುಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಿಸೋದು ಬಹಳ ಕಷ್ಟ. ಈ ಅರಣ್ಯ ಇಲಾಖೆಯವರ ಒಂದು ಇವತ್ತು ಸುತ್ತೋಲೆಯನ್ನ ಇವತ್ತು ಅದನ್ನ ಬಿಟ್ಟು ಇವತ್ತು ಸರ್ಕಾರಿ ಸವಲತ್ತುಗಳನ್ನ ಕೊಡಿಸೋದು ನಿಮ್ಗೆಲ್ಲ ಬಹಳ ಕಷ್ಟ. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಶಾಸಕರು ನಿಮ್ಮೆಲ್ಲರ ಜವಾಬ್ದಾರಿಯನ್ನ ತೆಗೆದುಕೊಂಡು ನಿಮ್ ಕೊಟ್ಟಂತ ಮಾತನ್ನ ನೆಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಗ್ರಾಮವನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ತರೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ನಿಟ್ಟಿನಲ್ಲಿ ಇವತ್ತು ಪಾಲಿಟೆಕ್ನಿಕ್ ಕಾಲೇಜ್ ಅಂತೇಳಿ ಇವತ್ತು ಬಾವಿಕೆರೆಯಲ್ಲಿ ಮೊನ್ನೆ ಉದ್ಘಾಟನೆ ಆಯ್ತು. ಮೊನ್ನೆ ಸುಧಾಕರ್ ಸಚಿವರವರು ಕೂಡ ಬಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ರು ಕೊಠಡಿಯನ್ನ. ಅದೇ ನಿಟ್ಟಿನಲ್ಲಿ ಹಲವಾರು ITI ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಹಲವಾರು ವಿದ್ಯಾರ್ಥಿಗಳು ಅನುಕೂಲ ಆಗ್ಬೇಕು ಅಂತೇಳಿ ಕಾಲೇಜುಗಳು ತಂದುಕೊಟ್ಟವ್ರು ಯಾರಾದ್ರೂ ಇದ್ರೆ ನಮ್ಮ ಸೀನಣ್ಣರು ಅಂತ ಹೇಳಕ್ ಇಷ್ಟಪಡ್ತಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ನೀರಾವರಿ ಯೋಜನೆ ಅಂತ ಬೃಹತ್ ಯೋಜನೆಗಳನ್ನ ತರೀಕೆರೆಗೆ ಕೊಟ್ಟಂತೆ ಯಾರಾದ್ರೂ ಇದ್ರೆ ಸೀನಣ್ಣವರು. ಅದೇ ನಿಟ್ಟಿನಲ್ಲಿ ರಸ್ತೆಗಳ ರಾಜ, ಆಧುನಿಕ ಭಗೀರಥ, ಹಲವಾರು ಇವತ್ತು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜನಗಳು ಅವ್ರಿಗೆ ಕರೆದಿದ್ದಾರೆ. ಸುಮ್ನೆ ಯಾರು ಕರೆಯೋದಿಲ್ಲ, ಅವ್ರಿಗೆ ಇಚ್ಛಾಶಕ್ತಿ ಇದೆ, ನಿಮ್ಗೆಲ್ಲರ ಸೇವೆ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಕೊಟ್ಟಂತೆ ಮಾತನ್ನ ನಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದ ಜನಗಳು ಅವರನ್ನ ಹಲವಾರು ರೀತಿಯಲ್ಲಿ ಅವರನ್ನು ಹೊಗಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಮುಂದೆನೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಇವತ್ತು ರಮೇಶ್ ಕೂಡ ಹೇಳಿದ್ರು, ಇವರಿಗೆ ನಾನು ಈ ಒಂದು ರಸ್ತೆಯನ್ನು ಮಾಡ್ಲಿಕ್ಕೆ ನಾನು ಕೂಡ ಸಹಕಾರ ನೀಡಿದೆ ಅಂತೇಳಿ. ಇಂಥ ಸೇವಕರು ನಮ್ಗೆಲ್ಲರ ಅವಶ್ಯಕತೆ ಇದೆ. ಅಂತರನ್ನ ಮುಂದಿನ ನಾವು ಉಳಿಸ್ಕೋಬೇಕು. ಅವರ ನಿಮ್ಮೆಲ್ಲರ ಆಶೀರ್ವಾದ ರವೀಣ್ಣವ್ರ ಮೇಲೆ, ನಮ್ಮ ಸೀನಣ್ಣವ್ರ ಮೇಲೆ, ಎಲ್ಲರ ಮೇಲೂ ಇರಬೇಕು. ಇದ್ದಿದ್ದೆ ಆದ್ರೆ ನಿಮ್ಮ ಗ್ರಾಮ ನಿಜವಾಗ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಅತ್ತ ಇವತ್ತು ಯುವಕರುಗಳು ನೀವೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ. ಇಂಥ ಕುಟುಂಬದಲ್ಲಿ ಇವತ್ತು ಶಾಮಿಯವರು ಎಲ್ಲ ಯುವಕ ಮಿತ್ರರೆಲ್ಲರೂ ಸೇರ್ಕೊಂಡು ಇವತ್ತು ಅಂತೂರ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ನಿಮ್ಮೆಲ್ಲರ ಜೊತೆ ನಾವು ಸದಾಕಾಲ ಇರ್ತೇವೆ. ನಮ್ಮ ಶಾಸಕರು ಇರ್ತಾರೆ, ರವೀಣ್ಣವ್ರು ಇರ್ತಾರೆ, ಮಂಜಣ್ಣವ್ರು ಇರ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನ, ಊರಿನ ಅಭಿವೃದ್ಧಿ ಕೆಲಸವನ್ನ ಮಾಡಿ ಸದಾ ನಿಮ್ ಜೊತೆಗೆ ನಮ್ಮ ಜಯಕರಣ ಸಂಘಟನೆ ಇರುತ್ತೆ ಅಂತೇಳಿ ಈ ಮಾತನ್ನ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಉಂಟು. ನಮ್ಮೆಲ್ಲರಿಗೂ ಒಂದಿಸಿ ಮಾತನ್ನು ಮುಗಿಸ್ತಾರೆ. ಜೈ ಕರ್ನಾಟಕ.